ಮಾಡಿಸಿದೆಯಲ್ಲ, ಸ್ವಲ್ಪದ ಕಪ್ಪೆ ಬಾಯಿನ ಕಪ್ಪೆಯನ್ನು ಬಿಡಿಸಿಕೊಳ್ಳಲು ಹೋಗಿ ಆ ಸರ್ಪವನ್ನೇ ಕೆಳಕುದಂತಾಗಿದೆ ನಿನ್ನ ಬಾಳು. ಇನ್ನು ಮುಂದೆ ನೋಡುತ್ತಿರೋ ಈ ಜಗನ್ನಾಥನ ಕಪಟ ನಾಟಕವನ್ನು ಸಾವಿತ್ರಿ ಸಿರಿತನ ಸ್ವಚ್ಛಂದ ಮೆರೆಯುತ್ತಿರುವ ನಿಮ್ಮ ಮನೆಗೆ ಬೆಂಕಿ ಇಕ್ಕಿ ಆ ಜ್ವಾಲೆ ಉರಿದಂತೆ ನಿಮ್ಮ ಮನೆಯಲ್ಲಿ ನಾಟಕವಾಡುತ್ತಿದೆ ಶಿವನ ತಾಂಡವ ನೃತ್ಯ. ಭಾರತದಲ್ಲಿ ಕೃಷ್ಣ ಅವತರಿಸಿದ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ, ಆದರೆ ಈ ಕಲಿಯುಗದಲ್ಲಿ ಜಗನ್ನಾಥ ಅವತರಿಸಿದಾನೆ ನಿಮ್ಮೆಲ್ಲರ ಸರ್ವನಾಶಕ್ಕಾಗಿ. ಆಗ ಸಾವಿತ್ರಿ ನನಗೆ ಬೇಕಾದಾಗ ಕಾಮದ ತೀರಿಸಿಕೊಳ್ಳುವ ಸೂಳೆ. ಯಾಕೋ ಸುವರ್ಣ ಬರುವ ಮೇಲೆ ಲೇಟ್ ಆಯ್ತಲ್ಲ? ಸುವರ್ಣ ಒಳ್ಳೆ ಗ್ರ್ಯಾಂಡ್ ಆಗಿ ಬಂದಿಲ್ಲ ಮತ್ತೆ. ವಿಶೇಷವೇನು ಬಂತು ಜಗನ್ನಾಥ್? ಈ ಹೃದಯದಲ್ಲಿ ಯಾವಾಗಲೂ ನಿಮ್ಮ ಭಾವಚಿತ್ರವೇ ತುಂಬಿದೆ ಅಂದಮೇಲೆ ಇದೇ ಯಾವತ್ತಿಗೂ ವಿಶೇಷವಲ್ವೇ? ಸುವರ್ಣ, ಅದು ನೋಡು, ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುವ ರವಿಯು ಈ ಸುಂದರವಾದ ಹೂಬರದ ಮೇಲೆ ತನ್ನ ಕಿರಣಗಳನ್ನು ಎಡಿಸುತ್ತಾ ಹೇಗೆ ಪ್ರೇಮಿಗಳಿಗೆ ಎಡೆ ಮಾಡಿಕೊಡುತ್ತಾನೆಂಬುದನ್ನು. ಹೌದು ಜಗನ್ನಾಥ್, ಅಲ್ಲಿ ನೋಡಿ, ಆ ಬಾಲದಲ್ಲಿರುವ ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಜೋಡಿಗಳೊಂದಿಗೆ ಆ ಸೂರ್ಯದೇವ ಅಸಂಗತನಾಗುತ್ತಿರುವುದರಿಂದ ಹೇಗೆ ಗೂಡು ಸೇರುತ್ತವೆ ಅಂತ. ಅದಿರಲಿ ಜಗನ್ನಾಥ್, ಈ ರೀತಿ ಜೋಡಿ ಪಕ್ಷಿಗಳೆಲ್ಲವೂ ಚಿಲಿಪಿಲಿಸುತ್ತಾ ಗೂಡು ಸೇರುವುದರ ಅದುವೇ ನವಪ್ರೇಮಿಗಳಾಡುವ ಮಾತಿನ ಸಂಕೇತ ಸುವರ್ಣ. ಸುವರ್ಣ, ಬಲು ರಸಿಕರ ನೀವು. ಇದೇ ಒಂದು ಸುಂದರ ಸಮಯದಲ್ಲಿ ಒಂದು ಮಧುರ ಕವಿತೆ ಹೊರಬರದು.
ಹಾ ಸುವರ್ಣ, ನಾನು ನಿನಗೊಂದು ಮಹತ್ವವಾದ ಕೆಲಸ ಒಪ್ಪಿಸಬೇಕೆಂದ್ರೆ ಅದಕ್ಕೆ ನಿನ್ನ ಒಪ್ಪಿಗೆ ಕೇಳಿ ಬಯಸುವೆ. ಹೇಳಿ ಜಿಗಣ್ಣ, ನನ್ನ ಜೀವನವೇ ನಿಮ್ಮಲ್ಲಿ ಲೀನವಾಗಿರುವಾಗ ನೀವು ಯಾವುದೇ ಕೆಲಸ ಹೇಳಿದ್ರು ಮನಪೂರ್ವಕವಾಗಿ ನಿರ್ವಹಿಸ್ತೇನೆ. ಹೌದಾ? ಹೇಳಿ. ಹಾಗಾದ್ರೆ ವಚನ ಕೊಡುವೆ? ಇನ್ನೂ ನನ್ನ ಮೇಲೆ ಸಂಶಯವೇ? ತಗೊಳ್ಳಿ ವಚನ. ಸುವರ್ಣ, ನೀನು ಸಾಹುಕಾರ ಸುನಿಲ್ನ ಹೆಂಡತಿಯಾಗಲು ಇಂದಿನಿಂದಲೇ ನವಪ್ರೇಮಿಗಳಾಗಬೇಕು. ಇದನ್ನೇನ್ ಹೇಳ್ತಾ ಇದೀಯ ನೀನು? ಅಲ್ಲ, ನಿನ್ನನ್ನೇ ನಂಬಿ ನಿನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ನಿನ್ನ ಪಾದದಡಿಯಲ್ಲಿ ಜೀವ ಬಿಡಬೇಕೆಂದಿದ್ದ ನನಗೆ ಇದೆಂಥ ಕಟ್ಟಳೆ ಹಾಕಿದಿ ಜಗನ್ನಾಥ್ ನೀನು? ಈ ಮಾತು ನಡೆಸ್ಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಹಾಗಲ್ಲ ಸುವರ್ಣ, ನಾನು ಹೇಳುತ್ತಿರೋದು ಶಾಶ್ವತವಾಗಿ ಬಾಳಬೇಕೆಂದಲ್ಲ, ಕೇವಲ ತಾತ್ಕಾಲಿಕವಾಗಿ ಮಾತ್ರ. ಮದುವೆಯಾದ ಮರುದಿನವೇ ನೀನಾಗಬೇಕು ಆ ಮನೆಗೆ ಸೂತ್ರಧಾರಿ. ಅಣ್ಣ ತಮ್ಮರಲ್ಲಿ ವಿರಸ ಬೆಳೆಸಿ ನಂತರದ ಒಣವಾಗಿದ್ದ ಆ ಮನೆಗೆ ರಾಮಜ್ಜನ ಆಶಾ ಗೋಪುರ ಛಿದ್ರವಾಗುವಂತೆ ಮಾಡಬೇಕು. ಈ ಆಶೆ ನಡೆಸಿಕೊಟ್ರೆ ಆಗ ನೀನೇ ರಾಣಿ, ನಾನೇ ರಾಜ. ಅಲ್ಲ ಜಗನ್ನಾಥ್, ಅವರ ಮನೆ ಒಡೆಯೋದ್ರಿಂದ ನಿಮಗಾಗೋ ಲಾಭವಾದ್ರೂ ಏನು? ಲಾಭ ನೋಡು ಸುವರ್ಣ, ನಾನಿಟ್ಟ ಚೇಡಿನ ಶರವೇ ನನಗೆ ಲಾಭ. ಹಿಂದೆ ಆ ರಾಮಜ್ಜರನ್ನ ತಂದೆಯ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಮರಣ ದಂಡನೆಯಾಗುವಂತ ಮಾಡಿದ. ಆ ಸೇಡಿನ ಜೋಲೆ ಮುಂದುವರಿಯುತ್ತಲೇ ನನ್ನ ಅಂತರಂಗದಲ್ಲಿ. ಅದೇ ನನ್ನ ಚಲನ ಸುವರ್ಣ. ಬರೀ ಛಲ ತೀರಿಸಿಕೊಳ್ಳುವುದಕ್ಕಾಗಿ ನಮ್ಮಿಬ್ಬರ ಪ್ರೇಮ ನಿಂತು ನೀರಾಗಬೇಕೆ? ನಾನು ಹೇಳ್ತಿರೋದು ಹಾಗಲ್ಲ. ಕೆಲವೊಂದು ದಿವಸ ಅಲ್ಲಿಯವರೆಗೆ ನಮ್ಮ ಪ್ರೇಮದ ಗುಟ್ಟು ಗುಪ್ತವಾಗಿರ್ಬೇಕಷ್ಟೇ. ಅಲ್ಲ ರೀ, ಈ ಗುಪ್ತ ಪ್ರೇಮದ ವಿಷಯ ನಾಳೆ ಏನಾದ್ರೂ ಆ ಸುನೀಲ ಅವ್ರ ಮನೆ ಜನರಿಗೆ ಗೊತ್ತಾದ್ರೆ ಮುಂದೇನು ಗತಿ? ಆ ರಾಮಜ್ಜನ ಮನೆಗಾಗೋ ಗತಿಯ ಬಗ್ಗೆ ಬಿಟ್ಟು ನಮ್ಮ ಗತಿ ವಿಚಾರ ಮಾಡ್ತಿಲ್ಲ ಸುವರ್ಣ. ಅದರ ಬಗ್ಗೆ ವಿಚಾರ ಮಾಡು. ಇರ್ಲಿ, ಇಂದಿನಿಂದ ನೀನು ತಂಗಿ, ನಾನು ಅಣ್ಣ. ನಟನೆ ಮಾತ್ರ ಸುವರ್ಣ, ಶಾಶ್ವತವೇ ಅಲ್ಲ. ನಾನು ಹೇಳ್ತಿರೋದು ನಟನೆ ಮಾತ್ರ. ನೋಡಿ ಜಗನ್ನಾಥ್, ನಾನು ನಿಮ್ಮನ್ನೇ ನಂಬಿದ್ದೇನೆ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ. ನಂಬಿದವರಿಗೆ ಎಂದೂ ಕೈ ಕೊಡಲ್ಲ ಈ ಜಗನ್ನಾಥ. ತನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಂಬುತ್ತಾನೆ ಸುವರ್ಣ. ನೋಡು ಸುವರ್ಣ, ನೀರಳಿಸಿ ನೀರಿಗಾಗಿ ಕುದುರೆ ಬಂದಂತೆ ಸುನೀಲ ಎತ್ತ ಕಡೆ ಬರ್ತಾ ಇದ್ದಾನೆ. ಈಗಿಂದಲೇ ಶುರುವಾಗಲೇ ನಿಮ್ಮ ಪ್ರೇಮದ ನಟನೆ. ಹಲೋ ಜಗನ್ನಾಥ್, ಏಕೆ ವಿದ್ಯಾಭ್ಯಾಸದ ಸುದ್ದಿಯನ್ನು ಹೇಳ್ತೀರಿ? ಜಗನ್ನಾಥ್, ನೀನು ನಿಮ್ಮ ತಂಗಿ ಸುದ್ದಿ ಒಂದು ಸಾರಿ ಆದ್ರೆ ಹೇಳಿದ್ಯಾ? ಓ, ಆ ವಿಷಯವೇ. ಅದೇ ನನ್ನ ತಂಗಿಯ ವಿದ್ಯಾಭ್ಯಾಸ ಇಲ್ಲಿಗೆ ಮುಗಿಸ್ಬೇಕಂತ ಮಾಡಿದ್ದೆ. ಅಷ್ಟರೊಳಗೆ ನೀನು ಬಂದೆ. ಸುನೀಲ್, ಮತ್ತೇನು ಸಮಾಚಾರ? ಚೆನ್ನಾಗಿದೆಯಾ? ಸಮಾಚಾರ ಏನು ಬಂತು ಜಗನ್ನಾಥ್? ನೀನೇ ಹೇಳ್ತೀವಿ ಹೊಸ ಸಮಾಚಾರಗಳನ್ನು. ಜಗನ್ನಾಥ್, ಇಲ್ಲಿಯವರೆಗೆ ನನಗೊಬ್ಬ ತಂಗಿ ಇದ್ದಾಳಂತ ನಿನಗೆ ಹೇಳಿಲ್ಲ. ನಾನು ಆಗಾಗ ಧಾರವಾಡಕ್ಕೆ ಹೋಗ್ತಿದ್ನಲ್ಲ, ನನ್ನ ತಂಗಿ ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ನನಗಿರುವಳು ಇವಳು ಒಬ್ಳೆ ತಂಗಿ. ಇವಳೇ ನನ್ನ ಸರ್ವಸ್ವವಂದ್ರು ತಪ್ಪಿಲ್ಲ. ನೋಡು ಸುವರ್ಣ, ಇವರು ಜಗನ್ನಾಥ್ ಅಂತ ಸುನೀಲ್, ಇವಳು ನನ್ನ ತಂಗಿ ಸುವರ್ಣ ಅಂತ. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾಳೆ. ಇನ್ನು ಸಂಗೀತದಲ್ಲಂತೂ ಸಾಕ್ಷಾತ್ ಶಾರದೆ ಇದ್ದಂತೆ. ಸುವರ್ಣ, ನನಗೊಬ್ಬ ಪ್ರಾಣಕ್ಕೆ ಪ್ರಾಣ ಕೊಡುವ ಗಯ ಸುನೀಲ್ ಇದ್ದಾನೆ ಅಂತ ಕೇಳ್ತದಲ್ಲ, ಇವನೇ. ಜಗನ್ನಾಥ್, ನಾನು ಇವರನ್ನು ಎಲ್ಲೇ ನೋಡಿದಾಗಿದೆಯಲ್ಲ? ಹೌದಣ್ಣ, ನಾನು ಕೂಡ ಇವರನ್ನ ಎಲ್ಲೋ ನೋಡ್ದಾಗಿದೆ. ಅಂತೂ ಪರಿಚಯಸ್ಥರಂದಂಗಾಯ್ತು. ಇರ್ಲಿ, ನಾನು ಹೇಳೋದೇನು ಅವಶ್ಯನೇ ಇರಲಿಲ್ಲ. ಸುನೀಲ್, ಸ್ವಲ್ಪ ನನಗೆ ಕೆಲಸ ಇದೆ, ಬರ್ತೀನಿ. ಒಂದು 5 ನಿಮಿಷ ಮಾತಾಡ್ತೇನೆ.